ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸದ್ಯ ರಾಜ್ಯದಲ್ಲಿ ಉನ್ನತ ಶಿಕ್ಷಣದ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಏನು ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಕೊರತೆ ಎದ್ದು ಕಾಣ್ತಾ ಇದೆ. ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿನೇ ಇಲ್ಲ. ಸೊ ಈ ನಿಮಿತ್ತವಾಗಿ ಸರ್ಕಾರ 2021ರಲ್ಲಿ ಅಧಿಸೂಚನೆ ಹೊರಡಿಸುತ್ತೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಾಗಿ. ಅಧಿಸೂಚನೆ ಹೊರಡಿಸಿ 4 ವರ್ಷ ಆದರೂ ಕೂಡ ಇನ್ನೂ ಅಭ್ಯರ್ಥಿಗಳು ಆಯ್ಕೆ ಆದರೂ ಕೂಡ ಅವರಿಗೆ ನೇಮಕಾತಿ ಪತ್ರ ಇನ್ನೂ ಕೂಡ ಸಿಗಲಿಲ್ಲ. ಸೊ ಈ ಒಂದು ಬೇಡಿಕೆಯನ್ನು ಪದೇ ಪದೇ ಮುಂದಿಟ್ಟರು ಕೂಡ ಸಹಕಾರ ಸಿಗ್ತಾ ಇಲ್ಲ, ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಈ ನಿಮಿತ್ತ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹಾಯಕ ಪ್ರಾಧ್ಯಾಪಕರು ಹಮ್ಮಿಕೊಂಡಿರೋದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ಅಭ್ಯರ್ಥಿಗಳು ಅಂದರೆ ಏನು ಭಾವಿ ಸಹಾಯಕ ಪ್ರಾಧ್ಯಾಪಕರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಏನು ಈಗಾಗಲೇ ಕೂಡ ಈ ವಿಚಾರವಾಗಿ ಸುಮಾರು ತೀರ್ಪುಗಳು ಬಂದಿದೆ. ಹೈಕೋರ್ಟ್ ಕೂಡ ಈ ವಿಚಾರವಾಗಿ ಒಂದು ಮಧ್ಯಂತರ ತೀರ್ಪನ್ನು ಕೊಟ್ಟು ಯಾರ್ಯಾರು ವ್ಯಾಲಿಡ್ ಇದ್ದಾರೆ ಅವರಿಗೆ ನೇಮಕಾತಿ ಪತ್ರನ ಕೊಡಿ ಅಂತಲೂ ಕೂಡ ಈಗ ಆದೇಶವನ್ನು ಮಾಡಿದೆ. ಆದರೂ ಕೂಡ ಉನ್ನತ ಶಿಕ್ಷಣ ಇಲಾಖೆ ವಿಳಂಬ ಧೋರಣೆಯನ್ನು ಮಾಡ್ತಿರೋದ್ರ ವಿರುದ್ಧ ಅಭ್ಯರ್ಥಿಗಳು ಸಾಕಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಏನು ಅನಿರ್ದಿಷ್ಟಾವಧಿಯ ಕಾಲದವರೆಗೆ ಸಹಾಯಕ ಪ್ರಾಧ್ಯಾಪಕರು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 1200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ನೇಮಕಾತಿ ಸಿಗದೇ ಇದ್ದರೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈಗ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಇವತ್ತು ಮೊದಲನೇ ದಿನ ನಮಗೆ ಸಚಿವರಾಗಲಿ CM ಆಗಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸೋವರೆಗೂ ನಾವು ಈ ಜಾಗದಿಂದ ಕದಲಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಕೂಡ ಇದ್ದಾರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪದೇ ಪದೇ ಈ ವಿಚಾರವಾಗಿ ಸರ್ಕಾರದ ಮುಂದೆ ಮನವಿ ಮಾಡಿದ್ರು ಕೂಡ ಸ್ಪಂದನೆ ಇಲ್ಲ. ಸೊ ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳೋದು ಅನಿರ್ದಿಷ್ಟಾವಧಿ ಕಾಲದವರೆಗೆ. ಸೊ ಮುಂದಿನ ನಿಮ್ಮ ನಡೆ ಏನಿರುತ್ತೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ? ಸರ್, ನಮ್ಮ ನಡೆ ಏನೂ ಇಲ್ಲ. ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಈಗ ಹತ್ತತ್ರ ಈ ಡಿಸೆಂಬರ್ ಬಂದರೆ 4 ವರ್ಷ ಆಗ್ತಾ ಬಂತು. ನಮಗೆ ಅಂತಿಮ ಆದೇಶ ಪತ್ರ ನೀಡೋವರೆಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲೆ ಮಾತೇ ಇಲ್ಲ. ಇದು ನನ್ನ ಒಬ್ಬನೇ ಹೇಳಿಕೆ ಅಲ್ಲ. 1242 ವಿದ್ಯಾರ್ಥಿಗಳ ಪರವಾಗಿ ಅವರ ಹಿತದೃಷ್ಟಿಯಿಂದ, ಶೈಕ್ಷಣಿಕ ಹಿತದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ ನಮಗೆ ಅಂತಿಮ ಆದೇಶ ಕಾಪಿ ಬೇಕೇ ಬೇಕು. ಇದರಲ್ಲಿ ಹೈಕೋರ್ಟು ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಅಲ್ಲಿ ಸ್ಪಷ್ಟವಾಗಿ ಅದ ಇವ್ರದ್ದು ಕೌನ್ಸ್ಲಿಂಗ್ ಮಾಡಿ ಪ್ರೊಸೆಸನ್ನು ಮುಂದುವರಿಸ್ರಿ ಅಂತ. ಸರ್ಕಾರ ಅಥವಾ ಸಚಿವರಾತು ಯಾವ ಕಾರಣಕ್ಕೆ ಡಿಲೇ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಒಂದೇ, ನಮಗೆ ಅಂತಿಮ ಆದೇಶ ಪ್ರತಿ ಬೇಕು. ಅಂತಿಮ ಆದೇಶ ಪ್ರತಿ ಪಡೆದ ನಂತರ ಇಲ್ಲಿಂದ ಹೊರಡೋದು. ಜೊತೆ ಒಬ್ಬರೀಗ ಒಬ್ಬ ಮಹಿಳಾ ಅಭ್ಯರ್ಥಿಯೊಬ್ಬರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾರೆ. ಮೇಡಮ್, ತಾವು ಕೂಡ ಭಾಗಿಯಾಗಿದ್ದೀರಾ, ತಾವು ಎಲ್ಲಿಂದ ಬಂದಿದ್ದೀರಾ, ತಮಗೆಲ್ಲ ಯಾವ ರೀತಿ ಸಮಸ್ಯೆ ಇದೆ ಅಂತಕ್ಕಂಥದ್ದು? ನಮಸ್ಕಾರ ಸರ್, ನನ್ನ ಹೆಸರು ಅಪರ್ಣಾ ಅಂತ. ನಾನು ಮೂಲತಃ ಉಡುಪಿಯವಳು, ಆದರೆ ಇವಾಗ ಮುಂಬೈಯಲ್ಲಿದ್ದೀನಿ. ಮುಂಬೈಯಿಂದ ನಾನು ಈ ಹೋರಾಟಕ್ಕೋಸ್ಕರ ಬಂದಿದ್ದೇನೆ. ನಾನು ಈ ಸಹಾಯಕ ಪ್ರಾಧ್ಯಾಪಕಿ ಪರೀಕ್ಷೆ ಬರೆದು ಇದರಲ್ಲಿ ಸೆಲೆಕ್ಟ್ ಆದ ನಂತರ ನಾನು ವರ್ಕ್ ಮಾಡ್ತಿದ್ದಂಥ ಕಾಲೇಜಿಂದ ನಾನು ರಿಸೈನ್ ಮಾಡಿ ನಾನು ಈ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಜಾಯಿನ್ ಆಗ್ಬೋದು ಅಂತ ಹೇಳಿ ಇದಕ್ಕೆ ಪ್ರಿಪೇರ್ ಮಾಡಿ ವೆಯ್ಟ್ ಮಾಡ್ತಿದ್ದೆ. ಆದರೆ 2.5 ವರ್ಷದಿಂದ ನಾವು ಕಾಯೋದಾಯಿತು. ನಮಗಿನ್ನೂ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗಲಿಲ್ಲ ಸರ್. ಸೊ ಒಟ್ಟಾರೆ ಪ್ರಮುಖವಾಗಿ ಗಮನಿಸಬೇಕು, ಏನು 1200ಕ್ಕೂ ಹೆಚ್ಚು ಅಭ್ಯರ್ಥಿಗಳಿವು 40ರಿಂದ 50 ವಿದ್ಯಾರ್ಥಿಗಳ ಒಂದು ನೇಮಕಾತಿಯಲ್ಲಿ ಅಡೆತಡೆಗಳಿದ್ದ ಕಾರಣ ಅವರು ಕೋರ್ಟ್ ಮೆಟಲ್ನ ಎತ್ತಿದ್ದಾರೆ. ಆದರೆ ಇನ್ನು ಉಳಿದಂಥ 1200 ಮಂದಿಯನ್ನು ಯಾಕೆ ವಿಳಂಬ ಧೋರಣೆ ಮಾಡಿ ಇನ್ನೂ ಕೂಡ ನೇಮಕಾತಿ ಪತ್ರವನ್ನು ಕೊಡದೆ ಅಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. ಈಗಾಗಲೇ ಕೂಡ ಹೈಕೋರ್ಟ್ ಕೂಡ ಒಂದು ತೀರ್ಪನ್ನು ಕೊಟ್ಟಿದೆ. ವಿತ್ ಕಂಡೀಷನ್ಸ್, ಷರತ್ತುಗಳ ಅನ್ವಯ ಇವರನ್ನು ನೇಮಕಾತಿ ಮಾಡಿಕೊಳ್ಳಿ, ನೇಮಕಾತಿ ಪತ್ರ ನೀಡಿ ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟರು ಕೂಡ ಉನ್ನತ ಶಿಕ್ಷಣ ಇಲಾಖೆ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಾಯಿಲ್ಲ, ನೇಮಕಾತಿ ಪತ್ರ ಕೊಡ್ತಾಯಿಲ್ಲ ಅಂತಕ್ಕಂಥ ಸದ್ಯಕ್ಕೆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಅಭ್ಯರ್ಥಿಗಳ ಅಸಮಾಧಾನ. ಇನ್ನಾದರೂ ಕೂಡ ಸರ್ಕಾರ ಆಗಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಎಲ್ಲರ ಆಗ್ರಹ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.